ನಮಸ್ಕಾರ ವೀಕ್ಷಕರೇ, ಇಂಡಿಯನ್ ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ರೈಲ್ವೆ ಹೋರಾಟ ಸಮಿತಿ ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳು, ಸಂಘಟನೆ ಮುಖಂಡರು, ನ್ಯಾಯವಾದಿಗಳು ಹೀಗೆ ಎಲ್ಲರೂ ಕೂಡ ಈ ರೈಲ್ವೆ ಹೋರಾಟ ಸಮಿತಿಗೆ ಬೆಂಬಲವನ್ನ ಸೂಚನೆ ಮಾಡಿವೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ನೀವು ಎಲ್ಲಿಂದ ಬಂದಿರಿ, ಏನು ನಿಮ್ಮ ಹೆಸರು? ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಕುಣಿಮೆಳ್ಳಿ ಗ್ರಾಮದಿಂದ ಭಕ್ತಾದಿಗಳು 2 ಟ್ರ್ಯಾಕ್ಟರ್ ಮೂಲಕ ಈಗ ನಾವು ಆಗಮಿಸಿದ್ದೀವಿ. ನಾಳೆನೂ ಕೂಡ ಈ ಕ್ಷೇತ್ರದ ಸವದತ್ತಿ ಆಗಿರುವ ಜೋಗಳಬಾಯಿ ಸತ್ಯಮ್ಮನ ದೇವಸ್ಥಾನ ಆಗಿರ್ಬೋದು, ದೇವಸ್ಥಾನದ ಯಲ್ಲಮ್ಮ ದೇವಸ್ಥಾನ ಆಗಿರ್ಬೋದು, ಈ 2 ಕ್ಷೇತ್ರಗಳಿಗೂ ಅಪಾರ ಸಂಖ್ಯೆಯಲ್ಲಿ ಕರ್ನಾಟಕ ಅಷ್ಟೇ ಅಲ್ಲ, ರಾಜ್ಯ ಹೊರ ರಾಜ್ಯಗಳಿಂದ ಕೂಡ ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಇಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಆ ಉದ್ದೇಶದಿಂದ ಕಾಜಿಯವರು ಮಾಡಿದಂಥ ಮನವಿ, ಅದಕ್ಕೆ ಹೆಚ್ಚಿನ ಹೋರಾಟ ನಮ್ಮದೇ ಇದೆ ಅಂತ ನಾನು ಬೇಡ್ಕೊಳ್ತಾ ಇದ್ದೇನೆ. ಶ್ರೀಮಾನ್ಯ ಸಿದ್ದರಾಮಯ್ಯ ಆಗಿರ್ಬೋದು, ಸಾರಿಗೆ ಸಚಿವರಾಗಿರ್ಬೋದು, ಕೇಂದ್ರ ಸಚಿವರು, ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಕೇಂದ್ರ ಸಚಿವರಿದ್ದಾರೆ. ಎಲ್ಲ ಸಚಿವರಿಗೂ ನಾನು ಮನವರಿಕೆ ಮಾಡ್ತಾ ಇದ್ದೇನೆ, ಅವ್ರಿಗೆ ಬೇಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಈ ಕ್ಷೇತ್ರಕ್ಕೆ ರೈಲ್ವೆ ಮಾರ್ಗವನ್ನು ಸವದತ್ತಿ ಮೂಲಕ ರಾಮದುರ್ಗ ಆಗಲಿ, ಹುಬ್ಳಿಂದ ಆಗಲಿ, ಎಲ್ಲಿಂದ ಆದರೂ ಒಟ್ಟ ಈ ಕ್ಷೇತ್ರಕ್ಕೆ ರೈಲ್ವೆ ಮಾರ್ಗವನ್ನು ಕಲ್ಪಿಸಿಕೊಡುವಂಥ ಒಂದು ಕೆಲಸವನ್ನು ತಾವೆಲ್ಲರೂ ಮಾಡಬೇಕಂತ ನಾನು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ತಮ್ಮ ಹೆಸರು? ಲಕ್ಷ್ಮಣ್ ಸುಳ್ಳಿಹಳ್ಳಿ, ಹಾವೇರಿ ಜಿಲ್ಲೆ ಸವಣೂರು ತಾಲೂಕು. रेल्वे स्टेशन इथे पाहिजे आम्हाला. हा, जरा माणसं घरची असते, वर्षातून एकदा येतात. इकडे माणसं येणार मध्ये मध्ये घुसून घेतात, लहान पोरं असून दे, काही बी असून दे. हा, लाईनीला उभा राहायला नको. जरा सगळ्यांना पाहिजे ना, देवाचं दर्शन घ्यायला येतात. किती लोग आते इधर? किती लोग आप फैमिली? लोक लोग फॅमिली आता इधर, फॅमिली आके लाखो करोडपती लोक. गव्हर्नमेंट आहे चांगली सपोर्ट करते, पण अजून जरा सुधारणा झाली पाहिजे, कारण इथे गर्दी भरपूर असते, लोकांची असुविधा होते. इकडे जरा गव्हर्नमेंटनी इकडे जरा अजून चांगली झाली, सुविधा थोडीफार चांगलीच झाली आहे. आम्ही बरेच वर्षापासून आम्ही येतोय इकडे, मी लहानापासून इकडेच येतोय, पण ते अजून जरा भरपूर सुविधा इथे केली पाहिजे. कारण इथे सिस्टम काय नाही, ते लाईनीला उभं करायला इथे कोण सिक्युरिटी नसते, कोण नसते, लाईनीत मध्ये बसतात लहान लहान पोरांना घेऊन. कोणाला काय इजा झाली, काय झाली, कोण इथे बघायला कोण नाही. ते सिस्टम जरा इथे पाहिजे, हॉस्पिटल पाहिजे जवळ, राहण्याची सोय जरा काय नाही इथे, जरा काय व्यवस्थित हे नाही. जरा ती गव्हर्नमेंटनी जरा इकडे बाकी व्यवस्थित आहे, एकदम पहिल्यापेक्षा खूप चांगलं केलं. रेल का काम के लिए स्ट्राइक चल रहा है, तो रेल हुआ तो बहुत ही अच्छा, हम लोग के लिए भी अच्छा. और इतना पब्लिक बेचारा वो जो दूर दूर से आता है, चल के आता है, कौन सा गाड़ी लेके आता है, किसके पास पैसा नहीं है वो चल के आता है, किसके पास पैसा है वो अपना छोटा मोटा गाड़ी लेके आता है. और इतना भीड़ में गाड़ी लगाने को भी जगह नहीं है इधर, तो रेल होएगा तो थोड़ा सुविधा अच्छा हो जाएगा. ರೈಲ್ವೆ ಲೈನ್ ಮಾಡಲಿಕ್ಕೆ ಬೇಕು. ಯಾಕಂದ್ರೆ ಇಲ್ಲಿ ಎಲ್ಲ ಹೊರಗಿನ ಜನರು ಬಂದು ಎಲ್ಲ ಈ ದೇವಸ್ಥಾನದಲ್ಲಿ ಹಾಗೆ ಏನು ಸಿಸ್ಟಮ್ ಇಲ್ಲ ಇಲ್ಲಿ. ಅದಕ್ಕೆ ರೈಲ್ವೆದು ಇದು ಮಾಡಿ ನಮ್ಮ ಎಲ್ಲರನ್ನು ಇದು ಮಾಡಬೇಕು ಅಂತ ನಾವು ಬೇಡಿಕೊಳ್ತೇವೆ. ಅದೇ